ಎಲ್ಲ ರೈತ ಬಾಂಧವರು ನಮಸ್ಕಾರ. ಇವತ್ತು ನಾವು ಜಂಬಲಯ್ಯ ಫಾರ್ಮರ್ 3 ಎಕರೆ ಮೆಣಸಿನಕಾಯಿ ತೋಟದಲ್ಲಿ ಇದ್ದೀವಿ. ಇವ್ರ ಊರು ಬಂದು ಮರ್ಚಟಾಳ ದಿನ್ನಿ ಹತ್ರ ಬರುತ್ತೆ ಊರು, ನಿಯರ್ ರಾಯಚೂರು, ನಿಯರ್ ಕಲ್ಲೂರು ಆಗುತ್ತೆ ಇವ್ರಿಗೆ ಹತ್ರ. ಇವತ್ತು ಅವರು ಚಿಲ್ಲಿ ವಿಲ್ಟ್ಗೆ ಸಂಬಂಧಪಟ್ಟಂಥ ಎಕೋಲೋಮ್ ಆಗಿರ್ಬೋದು, ಎಕೋಡರ್ಮ ಆಗಿರ್ಬೋದು, ಎಕೋಮೋನಸ್ ಆಗಿರ್ಬೋದು, ಎಕೋಟಾನಿಕ್ ಆಗಿರ್ಬೋದು, ಎಕೋಯಿಮ್ GR ಆಗಿರ್ಬೋದು, ಈ 5 ಪ್ರಾಡಕ್ಟ್ನ ಹೆಂಗೆ ಗೊತ್ತು ಚಿಲ್ಲಿ ಪ್ರಿಫೇರ್ ಮಾಡಿದ್ದೀವಿ. ಅವ್ರು ಪ್ರಿಫೇರ್ ಮಾಡಿರೋ ಪ್ರಾಡಕ್ಟ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಮತ್ತು ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಚಿಕ್ಕ ಪರಿಚಯ ಸರ್, ನಿಮ್ಮ ಊರು ಮತ್ತು ನಿಮ್ಮ ಹೆಸರು, ಎಷ್ಟು ಎಕರೆ ಮಾಡ್ತಾರೆ ಅಂತ ಹೇಳಿ. ನಮ್ಮ ಹೆಸರು ಗ್ರಾಮ, ತಾಲೂಕು ಜಿಲ್ಲೆ ರಾಯಚೂರು. ನಮ್ಮ ಹೆಸರು ಜಂಬಲಯ್ಯ ಅಂತ. ನಾವು 3 ಎಕರೆ ಇದು ಸಾರ್ ಅವರು ಕೊಟ್ಟಿದ್ದಾರೆ, ವೆಂಕಟೇಶ್ ಸಾರ್ ಅವರು. ಅದು ಎಕೋಡರ್ಮ, ಸೋಡಮನ್ಸ್ ಅವೆಲ್ಲ ಸರ್. ಓಕೆ ಸರ್. ಸರ್ ನೀವು ಸರ್ ನೀವು ಎಷ್ಟು ಎಕರೆ ಹೊಲ ಮಾಡ್ತೀರಿ ಸರ್ ಟೋಟಲ್? ಸರ್ 3 ಎಕರೆ ಟೋಟಲ್ 15 ಎಕರೆ ಮಾಡ್ತೀರಿ. 1 ಎಕರೆ ಹತ್ತಿ, 5 ಎಕರೆ ಚಿಲ್ಲಿ ಮಾಡಕತ್ತೀವಿ ಸರ್. ಓಕೆ ಸರ್. ಚಿಲ್ಲಿ ಮತ್ತು ಹತ್ತಿ ಎರಡು ಬೆಳೆ ಚೆನ್ನಾಗಿದೆ ಸರ್ ಪ್ರೆಸೆಂಟ್? ಚೆನ್ನಾಗಿದೆ ಸರ್. ಹೌದಾ? ಇವಾಗ ನೀವು ನಮ್ಮ ಮಾರ್ಗೋದು ಕಿಟ್ಟು ಯೂಸ್ ಮಾಡ್ತಾ ಇದ್ದೀರಾ, ಏನು ಕಾರಣಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು ಇವಾಗ? ಸರ್ ವಿಲ್ಟ್ ಬಂದಿದೆ ಸರ್ ಅವಾಗೆ. ಹಾಂ. ಸರ್ ಇದು ವಿಲ್ಟ್ ಬಂದಿದೆ ಅಂತ ಬಿತ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಮುಂಚೆ ಮಾಹಿತಿ ಇರಲಿಲ್ಲ, ಬಟ್ ಈ ಮಾಹಿತಿನ ಯಾರು ಎಲ್ಲಿಂದ ಶೇಖರಣೆ ಮಾಡಿದ್ದೀರಾ ಸರ್ ನೀವು? ಸರ್ ನಮ್ಮ ಶರಣಪ್ಪ ಅಂತ ಇಲ್ಲಿ ಕುರುಬರು ಸರ್, ಸೋಮೇಶ್ವರ. ಓಕೆ. ಅವರಿಂದ ನಿಮ್ಮ ಮಾಹಿತಿ ಶೇಖರಣೆ ಮಾಡ್ಕೊಂಡು ನೀವು ಫೋನ್ ಮಾಡಿ ಪ್ಲೇಟ್ ಯೂಸ್ ಮಾಡ್ತಾ ಇದ್ದೀರಾ. ಓಕೆ ಸರ್. ನೀವು ಅಂದರೆ ಫೋನ್ ನೋಡಿದ್ದೀರಾ ಸರ್ ಇದು ಯಾವ ಥರ ಯೂಸ್ ಮಾಡ್ತಾರೆ? ನೋಡಿಲ್ಲ ರೀ, ಈಗ ನಿನ್ನೆದಿದ್ದು ನೋಡ್ತಾ ಇದ್ದೀನಿ ಸರ್. ಓಕೆ ಸರ್. ನೋಡಿ ಸರ್, ಇದು ಫುಲ್ಲಿ ಬಯಾಲಜಿಕಲ್ಲು. ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡಿರೋದಿಲ್ಲ, ಕೆಮಿಕಲ್ ಫರ್ಟೈಲ್ ಮಿಕ್ಸ್ ಮಾಡಿರೋದಿಲ್ಲ, ಯಾವುದೇ ಯಾವ ರೀತಿ ಹೆಂಗೆ ಗುರುತ್ತಾ ನಿಮ್ಗೆ ಕೀಟನಾಶಕಗಳು ಯಾವ್ದು ಮಿಕ್ಸ್ ಮಾಡಿ, ರಾಸಾಯನಿಕ ಕೀಟನಾಶಕ ಯಾವ್ದು ಮಿಕ್ಸ್ ಮಾಡಿರಲ್ಲ, ಎಲ್ಲ ಬಯಾಲಜಿಕಲ್ ಕೀಟನಾಶಕಗಳು ಮತ್ತು ನಿಮ್ಗೆ ಸಾವಯವ ಕೀಟನಾಶಕಗಳು ಇರ್ತಾವೆ, ಇಲ್ಲಿ ಸಾವಯವ ಗೊಬ್ಬರ ಇರ್ತಾವೆ, ಸಾವಯವ. ಹಂಗಾಗಿ ಹೆಂಗೆ ಗೊತ್ತಾ ನಿಮ್ಗೆ ಯಾವುದೇ ರೀತಿಯಿಂದ ಬೆಳೆ ಹಾನಿ ಆಗಲ್ಲ. ಪ್ಲಸ್ ಹೆಂಗೆ ಗೊತ್ತಾ ನಿಮ್ಗೆ ವಿಲ್ಟ್ ಕಂಟ್ರೋಲ್ ಬರುತ್ತೆ. ವಿಲ್ಟ್ ಕಂಟ್ರೋಲ್ ಬರೋಕ್ಕೆ ಮೇಜರ್ ವಿಷಯ ಅಂತಂದರೆ ನಾವು ಯೂಸ್ ಮಾಡ್ತಿರೋ ಕಿಟ್ಟಲ್ಲಿ ಹೆಂಗೆ ಗೊತ್ತಾ ನಿಮ್ಗೆ 5 ರೀತಿಯ ಹೆಂಗೆ ಗೊತ್ತಾ ಬ್ಯಾಕ್ಟೀರಿಯಾಗಳು ಸಿಗುತ್ತೆ ನಿಮಗೆ. ಈ 5 ರೀತಿ ಬ್ಯಾಕ್ಟೀರಿಯಾಗಳಿಂದ ಹೆಂಗೆ ಗೊತ್ತಾ ನಿಮಗೆ ವಿಲ್ಟ್ ಕಂಟ್ರೋಲ್ ಬರುತ್ತೆ. ಅಟ್ ಪ್ರೆಸೆಂಟ್ ಹೆಂಗೆ ಗೊತ್ತಾ ನಾವು ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಫಾರ್ಮರು. ನೆಕ್ಸ್ಟ್ 15 ಡೇಸಲ್ಲಿ 10 ಡೇಸ್ ನಂತರ ಹೆಂಗೆ ಗೊತ್ತಾ ಮತ್ತೆ ರಿವೀಟ್ ಮಾಡ್ತೀವಿ. ರಿವೀಟ್ ಮಾಡಿ ಹೆಂಗೆ ಗೊತ್ತಾ ಅವ್ರು ರಿಕವರಿ ಹೆಂಗಾಗಿದೆ ಮತ್ತು ಹೆಂಗೆ ಗೊತ್ತಾ ನಾವು ಕೊಟ್ಟರು ಕಿಟ್ಟು ಯಾವ ಥರ ಕೆಲಸ ಮಾಡಿದೆ ಅಂತ ಫಾರ್ಮರ್ ಒಪಿನಿಯನ್ ನಾವು ನೆಕ್ಸ್ಟ್ ಡೇಸಲ್ಲಿ ಕಲೆಕ್ಟ್ ಮಾಡ್ತೀವಿ. ಸೊ ಈ ಫ್ಲಾಟ್ ಈ ಥರ ಸಾರು ಫ್ಲಾಟ್ ಈ ಥರ ಇದೆ ಪ್ರೆಸೆಂಟು ನೋಡ್ತಾ ಇದ್ದೀರಾ. ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದಕ್ಕೆ. ನಂಬಿಕೆ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಆಗುತ್ತೆ ಅಂತ ನಾನು ಒಪ್ಪಿಸಿದೆ. ಯಾಕಂದರೆ ಇದು ನಿಮ್ಗೆ ಸ್ಪೆಸಿಫಿಕ್ಕಾಗಿ ಹೆಂಗೆ ಗೊತ್ತೆ ಕಿಟ್ಟು ನಾವು ಪ್ರಿಫರ್ ಮಾಡಿದೆ ಓನ್ಲಿ ವಿಲ್ಟ್ಗೋಸ್ಕರ ಮತ್ತು ಪ್ಲ್ಯಾಂಟ್ ಡೆವಲಪ್ಮೆಂಟ್ಗೋಸ್ಕರ. ಇದು ಹಾಕಿದ್ಮೇಲೆ ವಿಲ್ಟ್ ಒಂದು ಕಂಟ್ರೋಲ್ ಆಗದೆ ಹೆಂಗೆ ಗೊತ್ತೆ ನಿಮ್ಗೆ ಸರ್ವತೋಮುಖವಾಗಿ ಹೆಂಗೆ ಗೊತ್ತಾ ಪ್ಲ್ಯಾಂಟ್ ಅಭಿವೃದ್ಧಿ ಆಗುತ್ತೆ. ಓಕೆನಾ? ಫ್ಲವರಿಂಗ್ ಆಗಿರ್ಬೋದು, ಸ್ಟೆಮ್ ಬ್ರಾಂಚಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕೀಪಿಂಗ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ರೀತಿ ಹೆಂಗೆ ಗೊತ್ತಾ ಮೆಣಸಿನಕಾಯಿಯಿಂದ ಹಿಡಿದು ಮೆಣಸಿನಕಾಯಿ ಗಿಡದಿಗೆ ಬೇರುವರೆಗೆ ಹೆಂಗೆ ಗೊತ್ತಾ ನಿಮಗೆ ಕೆಲಸ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ನೆಕ್ಸ್ಟ್ ನಿಮ್ಗೆ ಹೆಂಗೆ ಗೊತ್ತಾ ಒಂದು ಕಂಟಿನ್ಯೂ ವಿಸಿಟ್ ಇರುತ್ತೆ ನಿಮ್ಮ ಹತ್ರ. ಬಟ್ ಹೆಂಗೆ ಗೊತ್ತಾ ಒಂದು ಹಂತಕ್ಕೆ ಬಂದಮೇಲೆ ಹೆಂಗೆ ಗೊತ್ತಾ ನಿಮ್ಮ ಹತ್ರ ಇನ್ನೊಂದು ಹೆಂಗೆ ಗೊತ್ತಾ ರಿಸಲ್ಟ್ ನೋಡೋಣ ಆ ಟೈಮಲ್ಲಿ. ಓಕೆನಾ? ಥ್ಯಾಂಕ್ ಯು.